ಎಲ್ಲರಿಗೂ ನಮಸ್ತೆ. ನಾವು ನಿಮ್ಮ ಶಿವಮೊಗ್ಗ ರೇಖಾ. ಕೆಲವು ಜನಕ್ಕೆ ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ. ನನ್ನ ಒಂದು ಹೊಸ ಪರಿಚಯ. ನಾನೀಗ ಇವಾಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಚೆನ್ನಾಗಿ ಫಾಲೋವರ್ಸ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕೂಡ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ, ಬಟ್ ಇನ್ನೂ ಲೆಂತ್ ವಿಡಿಯೋ ಯಾವುದು ನಾನು ಹಾಕಿಲ್ಲ. ನಿಮ್ಮ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ನಂಬಿಕೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ. ತುಂಬ ಜನ ಕಮೆಂಟ್ಸ್ಗಳಲ್ಲಿ ಕೇಳ್ತಿರ್ತಾರೆ, ಅಕ್ಕ ನಿಮ್ದು ಯಾವ ಊರು, ನಿಮ್ಗೆ ಎಷ್ಟು ಜನ ಮಕ್ಕಳು, ಹಾಗೆ ನನ್ನ ಬಗ್ಗೆ ತಿಳ್ಕೊಬೇಕು ಅನ್ನೋರು ತುಂಬ ಜನ ಇರ್ತೀರ. ತುಂಬ ಅಂದರೂ ಇಲ್ಲಾಂದ್ರೆ ನನ್ನ ಫಾಲೋವರ್ಸ್ ಆಗಿರೋರಿಗೆ ಒಂದು ಈಗ ಇನ್ಸ್ಟಾಗ್ರಾಮಲ್ಲಿ 35,000 ಫಾಲೋವರ್ಸ್ ಆಗಿದ್ದೀರಾ. ಹಾಗೆ ಫೇಸ್ಬುಕ್ಕಲ್ಲಿ 56,000 ಜನನ ಸಂಪಾದನೆ ಮಾಡಿದ್ದೀನಿ. ಭಾಳ ಖುಷಿಯಾಗುತ್ತೆ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಗ್ಗೆ ಕೆಲವು ಕ್ವಶನ್ಸ್ ಇರ್ಬೋದು, ನಿಮಗೆ ಕೇಳುವಂಥದ್ದಾಗಿರ್ಬೋದು, ಏನು ಎಂತ ಅಂತ ತಿಳ್ಕೊಳ್ಳೋಕೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಥರ ಇರುತ್ತೆ. ಅದಕ್ಕೊಂತ ನಾನು ಒಂದು ಬ್ಲಾಗ್ ಥರ ಮಾಡೋಣ ಇನ್ನು ಮುಂದೆ ಬ್ಲಾಗ್ ಆಗಿ. ಯಾಕಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ 15 ನಿಮಿಷ 30 ನಿಮಿಷದ ಮೇಲೆ ವೀಡಿಯೋಸ್ನ ಕಂಟಿನ್ಯೂಗೆ ಹಾಕೋಕ್ಕಾಗಲ್ಲ. ಶಾರ್ಟ್ಸ್ ವೀಡಿಯೋ ಅಷ್ಟೇ ಅದರಲ್ಲಿ ನಾವು ಆ ವೀಡಿಯೋಸ್ನ ಹಾಕ್ಬೋದು. ಅಂದರೆ ಲೆಂತ್ ವೀಡಿಯೋ ಅಂತ ನಾವು ಯೂಟ್ಯೂಬಲ್ಲಿ ಹಾಕ್ಕೊಳ್ಬೋದು. ಹಾಗೆ ತುಂಬ ಜನ ಕೇಳ್ತೀರಾ, ಅಕ್ಕ ನಿಮ್ಮ ಫೇಸ್ಬುಕ್ಕಲ್ಲಿ ಕಮೆಂಟ್ ಬಾಕ್ಸ್ ಆಫಲ್ಲೇ ಇರುತ್ತೆ ಅಕ್ಕ, ಕಮೆಂಟ್ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಕೇಳ್ತಾರೆ. ಯಾಕಂದರೆ ತುಂಬ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಅನ್ನೋ ಒಂದು ಹೆದರಿಕೆಗೋಸ್ಕರ ನಾನು ಅದನ್ನ ಕಮೆಂಟ್ ಬಾಕ್ಸ್ನ ಆಫ್ ಮಾಡೇ ಇಟ್ಟಿರ್ತೀನಿ ಯಾವಾಗಲೂ. ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ, ಆದರೂ ಕೆಲವೊಂದಕ್ಕೆ ನಾನು ಆಫ್ ಮಾಡಿರ್ತೀನಿ ಚೆನ್ನಾಗಿ. ಯಾಕಂದರೆ ಗುಡ್ ಕಮೆಂಟ್ ಬಂದರೆ ಬ್ಯಾಡ್ ಕಮೆಂಟ್ ಮಾಡ್ಬೋದೇನೋ ಒಂದು ಹೆದರಿಕೆಗೋಸ್ಕರ ನಾನು ಅದನ್ನ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ. ಹಾಗೆ ನಿಮ್ಮ ಒಂದು ಸಪೋರ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನದ ತುಂಬ ಕ್ವಶನ್ ಕೇಳಿದ್ದೀರಾ. ಖಂಡಿತ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಎಲ್ಲನೂ ಹೇಳ್ತೀನಿ. ಏನೇನು ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ನನ್ನ ಡೈಲಿ ರೂಟೀನ್ ಬ್ಲಾಗ್ ಆಗಿರ್ಬೋದು, ಹೀಗೆ ಸಪೋರ್ಟ್ ಮಾಡಿ ನನ್ನ ಡೈಲಿ ರೂಟೀನ್ ಬ್ಲಾಗಿಗೆ. ಹೀಗೆ ಏನು ಮಾತಾಡೋದು ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತಲೇ ಈ ವಿಡಿಯೋಕ್ಕೆ ಬಂದೆ. ನಾನು ಅಷ್ಟು ಬೇಗ ಏನೇನೋ ಮಾತಾಡಿ ಬ್ಲಾಗ್ ಏನೋ ಮಾಡ್ತಾಯಿದ್ದೀನಿ. ತುಂಬ ಜನದ ಕ್ವಶನ್, ನೀವು ಶಿವಮೊಗ್ಗದಲ್ಲಿದ್ದೀರಾ, ಶಿವಮೊಗ್ಗದಲ್ಲಿ ಯಾವ ಜಾಗದಲ್ಲಿದ್ದೀರಾ ಅಂತ ಎಲ್ಲ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಾ. ಯಾಕಂದರೆ ನನ್ನ ಎಕ್ಸಾಕ್ಟ್ ನಾನು ಇರುವಂಥ ಊರ ಹೆಸರು ಹೇಳೋಂಗಿಲ್ಲ. ನಾನು ಒಂದು ಹಳ್ಳಿಯಲ್ಲಿದ್ದೀನಿ. ಶಿವಮೊಗ್ಗದಿಂದ ಒಂದು 45 ಕಿಲೋಮೀಟರ್ ದೂರದಲ್ಲಿ ಹತ್ತಿರದಲ್ಲಿ ಏನಾದರೂ ಅಂದ್ಕೊಳ್ಬೋದು. ಒಟ್ಟು ಶಿವಮೊಗ್ಗದಿಂದ ಒಂದು 50 ಕಿಲೋಮೀಟರ್ ಹತ್ತಿರದಲ್ಲಿ ಒಂದು ಹಳ್ಳಿಯಲ್ಲಿದ್ದೀನಿ. ಇದೇ ನಿಮ್ಮ ಊರ ಅಂತೆಲ್ಲ ಕೇಳಬೇಡಿ, ಯಾಕಂದರೆ ಊರ ಹೆಸರು ಹೇಳೋಗಿಲ್ಲ, ತೊಂದರೆ ಆಗುತ್ತೇನೋ ಒಂದು ಭಯಕ್ಕೆ, ಅದಕ್ಕೆ ನಾನು ಊರ ಹೆಸರು ಯಾವುದೂ ಹೇಳಿಲ್ಲ. ಬಟ್ ಶಿವಮೊಗ್ಗ ನಮ್ದು ಏನೇ ಒಂದು ವರ್ಕ್ ಏನೇ ಒಂದು ಇದ್ರೂ ಕೂಡ ನಾವು ಶಿವಮೊಗ್ಗನೇ ಹೋಗೋದು. ಈಗ ಶಿವಮೊಗ್ಗ ಹತ್ರನೇ ನಾವಿರೋದು, ಆಯಿತಾ. ಎಕ್ಸಾಕ್ಟಾಗಿ ನಾನು ಎಷ್ಟು ಕಿಲೋಮೀಟರ್ ಇರೋದು ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಇಷ್ಟು ಇರುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಇನ್ನು ಮುಂದೆ ನನ್ನ ಡೈಲಿ ರೂಟೀನ್ ಬ್ಲಾಗು ಖಂಡಿತ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ಬ್ಲಾಗು ಮಾತಾಡ್ತೀನಲ್ಲ, ಏನು ಮಾತಾಡ್ತೀನಿ ಅನ್ನೋದು ಗೊತ್ತಾಗ್ತಿಲ್ಲ. ಏನಾದ್ರು ತಪ್ಪಿದರೆ ಕ್ಷಮಿಸಿ. ಖಂಡಿತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಾದರೂ ಕ್ವಶನ್ ಇದ್ದರೆ ಈ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ. ಏನಾದರೂ ಕ್ವಶನ್ ನಿಮಗಿದ್ದರೆ ಖಂಡಿತ ಕಮೆಂಟ್ ಮಾಡಿ, ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಒಳ್ಳೆ ಕಮೆಂಟ್ಸನ್ನು ಹಾಕಿ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.